ಆತ್ಮೀಯ ವಿದ್ಯಾರ್ಥಿನಿಯರೇ, ಇಂದಿನ ಅವಧಿಯಲ್ಲಿ ED8 ಪತ್ರಿಕೆಯ ಯೂನಿಟ್ ನಂಬರ್ 3 ಮೊದಲ ಪರಿಕಲ್ಪನೆ ಪಠ್ಯಕ್ರಮ. ಪಠ್ಯಕ್ರಮ ಅಂದರೆ ಏನು? ಕರಿಕ್ಯುಲಮ್. ವಾಟ್ ಈಸ್ ಕರಿಕ್ಯುಲಮ್? ಪ್ರಿನ್ಸಿಪಲ್ಸ್ ಆಫ್ ಕರಿಕ್ಯುಲಮ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕರಿಕ್ಯುಲಮ್. ಈ 3 ಅಂಶಗಳನ್ನು ಇವತ್ತಿನ ಸೆಷನ್ನಲ್ಲಿ ನೋಡೋಣ. ಸೊ ವಾಟ್ ಈಸ್ ಪಠ್ಯಕ್ರಮ ಅಂದರೆ ಏನು, ಆಮೇಲೆ ಪಠ್ಯಕ್ರಮದ ಮಹತ್ವ ಏನು, ಮತ್ತು ಪಠ್ಯಕ್ರಮ ಮತ್ತು ಪಾಠ ಪ್ರಣಾಳಿಕೆ, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಕರಿಕ್ಯುಲಮ್, ಪಠ್ಯಕ್ರಮದ ಮಹತ್ವ ಏನು ಅನ್ನೋದ್ರ ಬಗ್ಗೆ. ಸೊ ಕರಿಕ್ಯುಲಮ್ ಅಂತಕ್ಕಂಥದ್ದು, ಈ ಕರಿಕ್ಯುಲಮ್ ಇಟ್ ಈಸ್ ಎ ಡಾಕ್ಯುಮೆಂಟ್ ಪ್ರಿಪೇರ್ಡ್ ಫಾರ್ ಪರ್ಟಿಕ್ಯುಲರ್ ಪರ್ಪಸ್ ಟು ಅಚೀವ್ ಇಟ್ ಇನ್ ದಿ ಪರ್ಟಿಕ್ಯುಲರ್ ಸ್ಟೇಜ್ ಆಫ್ ಲರ್ನಿಂಗ್. ಒಂದು ಯೋಜನಾಬದ್ಧವಾದ ಪ್ರಕ್ರಿಯೆ. ಪಠ್ಯಕ್ರಮ ಅನ್ನೋದು ಒಂದು ಯೋಜಿತ ಪ್ರಕ್ರಿಯೆಯಾಗಿದ್ದು ಒಂದು ನಿಗದಿತ ಹಂತದ ಶಿಕ್ಷಣ ಕ್ರಮವನ್ನು ಪೂರ್ಣಗೊಳಿಸಲು ರೂಪಿಸಿದಂತಹ ಮಾರ್ಗಸೂಚಿಯಾಗಿದೆ. ಸೊ ಇಟ್ ಈಸ್ ದಿ ಟೋಟಾಲಿಟಿ ಆಫ್ ಎಕ್ಸ್ಪೀರಿಯನ್ಸಸ್ ಟು ಬಿ ಪ್ರೊವೈಡೆಡ್ ಟು ದಿ ಚಿಲ್ಡ್ರನ್ ಇನ್ ಎ ಗಿವನ್ ಕ್ಲಾಸ್ ಆರ್ ಇನ್ ಎ ಗಿವನ್ ಡ್ಯೂರೇಷನ್ ಆರ್ ಫಾರ್ ಎ ಟರ್ಮ್ ಇಸ್ ಕಾಲ್ಡ್ ಕರಿಕ್ಯುಲಮ್. ಒಂದು ಹಂತದ ಮಕ್ಕಳಿಗೆ ನಿಗದಿತವಾದ ಉದ್ದೇಶಗಳನ್ನು ಸಾಧಿಸಲು ತಯಾರು ಮಾಡಿದಂತಹ ಯೋಜನಾಬದ್ಧವಾದ ಕಾರ್ಯಸರಣಿ ಅಥವಾ ರೂಪುರೇಷೆಯನ್ನು ನಾವು ಪಠ್ಯಕ್ರಮ ಅಂತ ಕರಿಬಹುದು. ಸೊ ಪಠ್ಯಕ್ರಮ ಇಲ್ಲದೆ ಶಿಕ್ಷಣ ನೀಡೋದಕ್ಕೆ ಆಗೋದಿಲ್ಲ. ಸೊ ದಿ ಕರಿಕ್ಯುಲಮ್ ಈಸ್ ದಿ ಇನ್ಸ್ಟ್ರಕ್ಷನಲ್ ಆ್ಯಂಡ್ ಎಜುಕೇಟಿವ್ ಪ್ರೋಗ್ರಾಮ್ by following which the people will achieve the goals, ideals and aspiration of life. So curriculum is the instructional and educative program. ಇದು ಬೋಧನೆ ಮಾಡಲು ಮತ್ತು ಶಿಕ್ಷಣವನ್ನು ನೀಡಲು ತಯಾರಿ ಮಾಡಿದಂತಹ ಒಂದು ಕಾರ್ಯಕ್ರಮ. ಪಠ್ಯಕ್ರಮ ಅನ್ನೋದು ಎಲ್ಲಿ ರೆಡಿಮೇಡ್ ಇರೋದಿಲ್ಲ. ಇಟ್ ಈಸ್ ಪ್ರಿಪೇರ್ಡ್ ಬೈ ಎಕ್ಸ್ಪರ್ಟ್ಸ್, ಇಟ್ ಈಸ್ ಪ್ರಿಪೇರ್ಡ್ ಬೈ ಎಜುಕೇಟರ್ಸ್, ಪ್ಲ್ಯಾನರ್ಸ್ ಫಾರ್ ಪರ್ಟಿಕ್ಯುಲರ್ age group, for particular course, for particular subject and particular duration. ಒಂದು ಹಂತದ ಮಕ್ಕಳಿಗಾಗಿ ಒಂದು ವಿಷಯ ಕೇಂದ್ರೀಕರಿಸಿ ಒಂದು ವ್ಯಾಸಂಗ ಕ್ರಮವನ್ನು ಸೇರಿಸಿಕೊಂಡು ಒಂದು ಅವಧಿಯಲ್ಲಿ ನಿರ್ವಹಿಸಬೇಕಾದ ಎಲ್ಲ ಚಟುವಟಿಕೆಗಳ ಒಟ್ಟು ಮೊತ್ತವನ್ನು ನಾವು ಪಠ್ಯಕ್ರಮ ಅಂತ ಕರಿತೇವೆ. ಅದರಲ್ಲಿ ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಅಂತೇನು ಕರಿತೀವಿ, ಪಠ್ಯ ಮತ್ತು ಸಹಪಠ್ಯ ಎಲ್ಲ ಚಟುವಟಿಕೆಗಳ ಒಟ್ಟು ಅನುಭವಗಳ ಯೋಜನೆಯನ್ನು ನಾವು ಪಠ್ಯಕ್ರಮ ಅಂತ ಕರಿತೀವಿ. ನೀವು B.Ed ಪಠ್ಯಕ್ರಮ ಅಂತ ತೆಗೆದುಕೊಂಡ್ರೆ, ಇಫ್ ಯು ಸೇ B.Ed ಕರಿಕ್ಯುಲಮ್, ಇಟ್ ಇನ್ಕ್ಲೂಡ್ಸ್, ಈಗ ನಿಮ್ಗೆ ಸದ್ಯ ಇಟ್ ಇನ್ಕ್ಲೂಡ್ಸ್ 4 ಸೆಮೆಸ್ಟರ್ಸ್ ಕರಿಕ್ಯುಲಮ್. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್. ಈ ಫೋರ್ತ್ ಸೆಮ್ ವರೆಗಿನ all the content, all the activities, all the work, assignments, practicals, entire 4 semester work together is called B.Ed curriculum. ನಿಮ್ಮ B.Ed ಪಠ್ಯಕ್ರಮ ಅಂತಂದರೆ ಈಗಾಗಲೇ ನಿಮಗೆ ಇರುವಂಥ ಈ 2 ವರ್ಷದ ಕೋರ್ಸಿನ 4 ಸೆಮೆಸ್ಟರ್ನಲ್ಲಿ ನೀಡಲಾದ ಎಲ್ಲ ಪತ್ರಿಕೆಗಳ, ಎಲ್ಲ ಚಟುವಟಿಕೆಗಳ, ಎಲ್ಲ ಪ್ರಾಯೋಗಿಕ ಅಂಶಗಳ ಒಟ್ಟು ಕೆಲಸದ ಒಟ್ಟು ಮೊತ್ತವನ್ನು ನಾವು B.Ed curriculum ಅಂತ ಕರಿತೇವೆ. So, curriculum is the totality of experiences to be provided to the children or the student or the learner to achieve his goals, to gain the experiences in a particular course of study. ಸೊ ಯಾವುದೇ ಒಂದು ಕೋರ್ಸನ್ನು ಅಥವಾ ವ್ಯಾಸಂಗವನ್ನು ಮಾಡಲಿಕ್ಕೆ ಹೋದರೆ ಅದಕ್ಕೆ ಒಂದು ಚೌಕಟ್ಟು ಇರಬೇಕು. ಅದಕ್ಕೆ ನಾವು ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತೇಳಿ ಕರಿತೀವಿ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಬಂದಿದೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005, NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಸ್ಕೂಲ್ಸ್ ಎಜುಕೇಷನಲ್ಲಿ ಸ್ಕೂಲ್ ಎಜುಕೇಷನ್ ಕರಿಕ್ಯುಲಮ್ ಇಸ್ ಪ್ರಿಪೇರ್ಡ್ ಅಂಡರ್ ದಿ ಡೈರೆಕ್ಷನ್ ಆಫ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005. ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡಿದೆ 2005ರಲ್ಲಿ. ಆ ಒಂದು ರಾಷ್ಟ್ರೀಯ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಅನ್ನೋದು ಶಾಲಾ ಶಿಕ್ಷಣದಲ್ಲಿ ಯಾವ ಅಂಶವನ್ನು ಕಲಿಸಬೇಕು ಅನ್ನುವ ಒಂದು ಚೌಕಟ್ಟನ್ನು ಅದು ಕೊಟ್ಟಿದೆ. ಅದನ್ನು ನಾವು NCF ಅಂತ ಕರಿತೇವೆ. ಹಾಗಾಗಿ ಕರಿಕ್ಯುಲಮ್ ಅಂತಕ್ಕಂಥದ್ದು, ಪಠ್ಯಕ್ರಮ ಅಂತಕ್ಕಂಥದ್ದು ವ್ಯಾಸಂಗ ಕ್ರಮ ಅಂತ ಇನ್ನೊಂದು ಹೆಸರಿನಲ್ಲೂ ಕೂಡ ಕರೀತಾರೆ. ಪಠ್ಯಕ್ರಮ ಅಂದರೂ ಒಂದೇ, ವ್ಯಾಸಂಗ ಕ್ರಮ ಅಂದರೂ ಒಂದೇ ಕನ್ನಡದಲ್ಲಿ. ಅದು ಒಂದು
ಕೋರ್ಸಿಗೆ ಸಂಬಂಧಿಸಿದ ಒಟ್ಟು ಚಟುವಟಿಕೆಗಳ ಒಟ್ಟು ಅನುಭವಗಳ ಮೊತ್ತವನ್ನು ಕರಿಕ್ಯುಲಮ್ ಅಂತ ಕರಿತೀವಿ. ಸಿಲೆಬಸ್ ಅನ್ನೋದು ಕರಿಕ್ಯುಲಮನ್ನು ಒಂದು ಭಾಗ. ಸಿಲೆಬಸ್ಸನ್ನು ನಾವು ಪಾಠ ಪ್ರಣಾಳಿಕೆ ಅಂತೇಳಿ ಕರಿತೀವಿ. ಸೊ ಇಫ್ ಯು ಟೇಕ್ B.Ed ಕರಿಕ್ಯುಲಮ್ ಆ್ಯಂಡ್ ಇಫ್ ಯು ಕನ್ಸಿಡರ್ ED8 ಕೋರ್ಸ್ ಪೇಪರ್ ದ್ಯಾಟ್ ಕಮ್ಸ್ ಅಂಡರ್ ಸಿಲೆಬಸ್. ಒಟ್ಟು B.Edನ ಕರಿಕ್ಯುಲಮ್ನಲ್ಲಿ ಪಠ್ಯಕ್ರಮದಲ್ಲಿ ED8 ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ ಅನ್ನೋದು ಒಂದು ಪತ್ರಿಕೆಯಾಗಿದೆ. ಅದಕ್ಕೆ ಏನೇನೆಲ್ಲ ಕಲಿಬೇಕು ಅಂತ ಒಂದು ಪಟ್ಟಿ ಮಾಡಿದ್ದಾರೆ, ಅದನ್ನು ED8 ಸಿಲೆಬಸ್ ಅಂತ ಕರಿತೀವಿ. ಕನ್ನಡ ಮೆಥಡ್ದು ಏನು ಕಲಿಬೇಕು ಅನ್ನೋದೊಂದಿದೆ ಈ B.Ed ಕರಿಕ್ಯುಲಮಲ್ಲಿ, ಅದು ಕನ್ನಡ ಸಿಲೆಬಸ್, ಮ್ಯಾಥ್ಸ್ದು ಸಿಲೆಬಸ್. ಸೊ ಸಿಲೆಬಸ್ ಈಸ್ ಪಾರ್ಟ್ ಆಫ್ ಕರಿಕ್ಯುಲಮ್. ಕರಿಕ್ಯುಲಮ್ ಇಸ್ ಬಿಗರ್ ದೆನ್ ದಿ ಸಿಲೆಬಸ್. ಸೊ ಪಠ್ಯಕ್ರಮವು ವಿಶಾಲವಾದದ್ದು, ಪಾಠ ಪ್ರಣಾಳಿಕೆಯು ಪಠ್ಯಕ್ರಮದ ಒಂದು ಭಾಗವಾಗಿರುತ್ತದೆ. ಈ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿರಬೇಕು. ಹಾಗಾಗಿ ಈ ಪಠ್ಯಕ್ರಮವನ್ನು ಹಾಗಾದರೆ ಯಾರು ತಯಾರಿಸುತ್ತಾರೆ? ಹೂ ಪ್ರಿಪೇರ್ಸ್ ಕರಿಕ್ಯುಲಮ್? ಕರಿಕ್ಯುಲಮ್ ಈಸ್ ಪ್ರಿಪೇರ್ಡ್ ಬೈ ಎಜುಕೇಷನ್ ಎಕ್ಸ್ಪರ್ಟ್ಸ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಎಜುಕೇಷನಿಸ್ಟ್ಸ್, ಪ್ಲ್ಯಾನರ್ಸ್. ದೆರ್ ವಿಲ್ ಬಿ ಕಮಿಟಿ ಪ್ರಿಪೇರ್ಡ್ ಬೈ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬಂದರೆ ರಾಜ್ಯ ಸರ್ಕಾರವು ಸಮಿತಿಯನ್ನು ರಚಿಸುತ್ತೆ, ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಸಮಿತಿಯನ್ನು ರಚಿಸುತ್ತೆ. ಅದರಲ್ಲಿ ಶಿಕ್ಷಣ ತಜ್ಞರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಹಿರಿಯ ಶಿಕ್ಷಕರು ಇರ್ತಾರೆ, ವಿಜ್ಞಾನಿಗಳಿರ್ತಾರೆ. ಆಯಾ ಕ್ಷೇತ್ರದಲ್ಲಿರುವ ಪರಿಣತರನ್ನು ಸೇರಿಸಿಕೊಂಡು ಒಂದು ತಂಡವನ್ನು ಮಾಡಿ ಕೆಲವು ಮಾರ್ಗಸೂಚಿಗಳನ್ನು ಇಟ್ಟುಕೊಂಡು, ನಿಯಮಗಳನ್ನು ಇಟ್ಟುಕೊಂಡು, ನಾನು ಹೇಳಿದೆ NCF 2005 ಅಂತ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತಲೇ ಹೇಳಿದೆ. ಆ ಗೈಡ್ಲೈನ್ಸಸ್ ಆರ್ ಗಿವನ್ ಇನ್ NCF 2005. ಆ 2005 ಕೇಂದ್ರ ಸರ್ಕಾರ ನೀಡಿದ ಮಾರ್ಗಸೂಚಿಗಳನ್ನು ಬಳಸಿಕೊಂಡು ಈ ಪಠ್ಯಕ್ರಮವನ್ನು ತಜ್ಞರು ರಚಿಸುತ್ತಾರೆ. ಅದು ಎಲ್ಲರಿಗಾಗಿ ಇರುತ್ತೆ. ಎಲ್ಲ ಮಕ್ಕಳು ಎಲ್ಲರೂ ಅದರ ವ್ಯಾಪ್ತಿ ಒಳಗಡೆ ಬರ್ತಾರೆ. ಒಂದು ಚೌಕಟ್ಟು ನಿಮ್ಮ ಹತ್ರ B.Ed ಕರಿಕ್ಯುಲಮ್ 4 ಸೆಮೆಸ್ಟರ್ದು ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಒಟ್ಟು ಅಂಕಗಳು, ಒಟ್ಟು ಅವಧಿಗಳು, ಒಟ್ಟು ವಿಷಯಗಳು, ಒಟ್ಟು ಚಟುವಟಿಕೆಗಳು, ಯಾವ್ಯಾವ ಸೆಮೆಸ್ಟರ್ನಲ್ಲಿ ಏನು ನಡಿಬೇಕು ಅನ್ನುವ ಎಲ್ಲ ಸೂಚನೆಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಪರೀಕ್ಷೆ, ಫಲಿತಾಂಶ, ಸಮಸ್ಯೆಗಳು ಬಂದರೆ ಪರಿಹರಿಸೋದು ಹೇಗೆ, ಎಲ್ಲವನ್ನೂ ಒಳಗೊಂಡಿರುತ್ತೆ. ಇದನ್ನು ಅಧಿಕೃತವಾಗಿ ಒಂದು ಸಂಸ್ಥೆ, ಒಂದು ಸರ್ಕಾರ, ಒಂದು ಪ್ರಾಧಿಕಾರ ಅನುಮೋದನೆ ಮಾಡಿರುತ್ತೆ. ಇಟ್ ಈಸ್ ಅಪ್ರೂವ್ಡ್ ಬೈ ಡಿಪಾರ್ಟ್ಮೆಂಟ್, ಅಪ್ರೂವ್ಡ್ ಬೈ ಬೋರ್ಡ್, approved by a committee and approved by vice chancellor, maybe approved by directors and approved by the government. ಹೀಗೆ ಸರ್ಕಾರದಿಂದ ಅನುಮೋದನೆಗೊಂಡ ಒಂದು ವಿಷಯ ಕ್ಷೇತ್ರಕ್ಕೆ, ಒಂದು ಕೋರ್ಸಿನಲ್ಲಿ ಅಭ್ಯಾಸ ಮಾಡಬೇಕಾದಂಥ, ಕಲಿಬೇಕಾದ ಎಲ್ಲ ಚಟುವಟಿಕೆಗಳ ಒಟ್ಟು ಮೊತ್ತವನ್ನು ನಾವು ಪಠ್ಯಕ್ರಮ ಅಂತ ಕರಿತೇವೆ. ಹಾಗಾದರೆ ಈ ಪಠ್ಯಕ್ರಮ ಯಾಕೆ ಬೇಕು? ವೈ ವಿ ನೀಡ್ ದಿಸ್ ಕರಿಕ್ಯುಲಮ್? ಪಠ್ಯಕ್ರಮ ಇಲ್ಲದಿದ್ದರೆ ಏನಾಗ್ಬೋದು? ನಾವಿಕನಿಲ್ಲದ ದೋಣಿ. ಒಂದು ದೋಣಿಯನ್ನು ನದಿಯಲ್ಲಿ ತೇಲಿಬಿಟ್ಟು ಅದಕ್ಕೆ ನಾವಿಕನಿಲ್ಲ ಅಂತಂದರೆ ಆ ದೋಣಿ ಎಲ್ಲಿಗೆ ಹೋಗ್ಬೋದು? ವಿಚಾರ ಮಾಡಿ. ನೀರಿನ ಸೆಳವು ಯಾವ ಕಡೆ ಇದೆ ಆ ಕಡೆ ದೋಣಿ ಹರಿದುಕೊಂಡು ಹೋಗ್ಬಿಡುತ್ತೆ. ಅದು ದಡವನ್ನು ಸೇರುವುದಿಲ್ಲ. ಅದು ಗಾಳಿ ಪಾಲಾಗ್ಬಿಡುತ್ತೆ, ಹೊಳೆ ಪಾಲಾಗ್ಬಿಡುತ್ತೆ. ಯಾವುದೋ ಒಂದು ಬಂಡೆಗೆ ಅಪ್ಪಳಿಸಿ ಆ ದೋಣಿ ಮುರಿದು ಹೋಗಿಬಿಡುತ್ತೆ, ಮುಗುಚಿ ಹೋಗಿಬಿಡಬಹುದು, ನೀರಿನಲ್ಲಿ ಮುಳುಗಿ ಹೋಗಿಬಿಡ್ಬೋದು. ಹಾಗೆಯೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿಗದಿತವಾದ ಕಲಿಕೆಯ ಒಂದು ಮಾರ್ಗವನ್ನು ಸೂಚಿಸಲು ನಮಗೆ ದಿಕ್ಸೂಚಿಯಾಗಿ ನಾವಿಕನಂತೆ ಪಠ್ಯಕ್ರಮ ಬೇಕಾಗುತ್ತೆ. B.Edನ್ನು ನೀವು ಮಾಡಬೇಕು, ಏನು ಕರಿಕ್ಯುಲಮ್ಮೇ ಇಲ್ಲ. B.Ed ಮಾಡಿ ಅಂದರೆ ಏನನ್ನು ಕಲಿಸ್ಬೇಕು, ಏನನ್ನು ಬರಿಬೇಕು, ಯಾವುದನ್ನು ಓದಬೇಕು, ಯಾವುದನ್ನು ಎಷ್ಟು ಪಾಠ ಮಾಡಬೇಕು, ಏನೇನು ಚಟುವಟಿಕೆ ಬರ್ತವೆ ಈ B.Edನಲ್ಲಿ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಪಠ್ಯಕ್ರಮ ಇರೋದರಿಂದ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕೋರ್ಸುಗಳಿಗೆ, ಎಲ್ಲ ವ್ಯಾಸಂಗ ಕ್ರಮಗಳಿಗೂ ಈ ಪಠ್ಯಕ್ರಮ ಇದ್ದೇ ಇರುತ್ತೆ. BA ಅಂದರೆ BAಕ್ಕೂ ಒಂದು ಪಠ್ಯಕ್ರಮ ಇರುತ್ತೆ. 6ನೇ ತರಗತಿ ಅಂದರೆ ಅದಕ್ಕೊಂದು ಪಠ್ಯಕ್ರಮ ಇರುತ್ತೆ. ಇಂಜಿನಿಯರಿಂಗ್ ಅಂದರೆ ಅದಕ್ಕೊಂದು ಪಠ್ಯಕ್ರಮ ಇರುತ್ತೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ಪಠ್ಯಕ್ರಮ ಇರಲೇಬೇಕು. ಅದು ಅದರ ಅಗತ್ಯತೆ ಇದೆ. ಸೊ ಎನಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ರಿಕ್ವೈರ್ಸ್ ಕರಿಕ್ಯುಲಮ್. ಬೋಧನೆ ಕಲಿಕೆ ಪ್ರಕ್ರಿಯೆ ನಡೆಸಬೇಕಾದ್ರೆ ನಮಗೆ ಪಠ್ಯಕ್ರಮ ಬೇಕಾಗುತ್ತೆ. ವಿದೌಟ್ ಕರಿಕ್ಯುಲಮ್ ಯು ಕಾಂಟ್ ಕಂಡಕ್ಟ್ ಟೀಚಿಂಗ್ ಲರ್ನಿಂಗ್ ಪ್ರೋಗ್ರಾಮ್ ಆರ್ ಪ್ರೊಸೆಸ್. ಏನನ್ನು ಕಲಿಸಬೇಕು, ಏನನ್ನು ಕಲಿಬೇಕು, ಯಾವ ವಿಷಯವನ್ನು ಹೇಳಬೇಕು, ಏನನ್ನು ಮಾಡಬೇಕು ಅನ್ನೋದನ್ನು ನಿಗದಿತಗೊಳಿಸದೆ ಹೋದರೆ ಪಠ್ಯಕ್ರಮ ಇರೋದೇ ಸಾಧ್ಯ ಆಗೋದಿಲ್ಲ. ದ್ಯಾಟ್ಸ್ ವೈ ವಿ ನೀಡ್ ಕರಿಕ್ಯುಲಮ್. ವಿ ನೀಡ್ ಕರಿಕ್ಯುಲಮ್ ಫಾರ್ ದಿ ಸ್ಟೂಡೆಂಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಮಕ್ಕಳ ದೃಷ್ಟಿಯಲ್ಲಿ, ಮಕ್ಕಳ ಅಭಿವೃದ್ಧಿಗಾಗಿ, ಬೆಳವಣಿಗೆಗಾಗಿ, ವಿಕಾಸಕ್ಕಾಗಿ ಪಠ್ಯಕ್ರಮದ ಅಗತ್ಯ ಇದೆ.
ಮಕ್ಕಳು ಹಂತವಾಗಿ ಬೆಳೀತಾ ಹೋಗ್ತಾರೆ. ಒಂದು ಹಂತದ ಶಿಕ್ಷಣಕ್ಕೆ ಮಕ್ಕಳು ಬಂದ ತಕ್ಷಣ ಆ ಹಂತದಲ್ಲಿ ಅವರು ಏನನ್ನು ಸಾಧಿಸಬೇಕು ಅನ್ನುವುದನ್ನು ನಾವು ಮೊದಲೇ ಪೂರ್ವ ನಿಗದಿಗೊಳಿಸಬೇಕಾಗುತ್ತೆ. ಈ ಹಂತದಲ್ಲಿ ಇವರು ಇದನ್ನು ಕಲಿಬೇಕು ಅಂತ ಹೇಳಿ. 8ನೇ ತರಗತಿಯ ಮಕ್ಕಳು ಅಂದರೆ 8ನೇ ತರಗತಿಯ ಒಂದು ವರ್ಷದಲ್ಲಿ ಅವರು ಏನೆಲ್ಲ ಕಲಿಬೇಕು ಅನ್ನೋದು ನಿಗದಿಗೊಳಿಸ್ಬೇಕು ನಾವು. ಏನೋ 8ನೇ ತರಗತಿಯಲ್ಲಿ ಮನಸ್ಸಿಗೆ ಬಂದದ್ದು ಕಲೀರಿ ಅನ್ನಲಿಕ್ಕೆ ಆಗೋದಿಲ್ಲ. ಅವರು 8ನೇ ತರಗತಿಯಲ್ಲಿ ಒಟ್ಟು 12 ತಿಂಗಳಲ್ಲಿ ರಜಾ ಅವಧಿಯನ್ನು ಕಳೆದು ಕಲಿಕಾ ಅವಧಿಯಲ್ಲಿ ಯಾವ್ಯಾವ ಪಾಠಗಳನ್ನು, ಯಾವ್ಯಾವ ಪದ್ಯವನ್ನು, ಯಾವ್ಯಾವ ಗಣಿತ, ವಿಜ್ಞಾನ, ಸಮಾಜ, ಚಟುವಟಿಕೆ, ಆಟೋಟ, ಪರೀಕ್ಷೆ ಎಲ್ಲವನ್ನು ಒಂದು ಚೌಕಟ್ಟಿನ ಒಳಗೆ ಇಟ್ಟುಬಿಡ್ತಾರೆ. ಅದನ್ನು ಪಠ್ಯಕ್ರಮ ಅಂತೇಳಿ ನಾವು ಕರಿತೀವಿ. ಸೊ ಇಫ್ ಯು don't have curriculum, it is very difficult to address the needs and aspirations of students. So it decides a level of learning and it decides the aims and objectives to be achieved in a particular course. ಒಂದು ಪಠ್ಯಕ್ರಮ ಒಂದು ಕೋರ್ಸಿನ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು ಮಾರ್ಗವನ್ನು ಸೂಚಿಸುತ್ತದೆ. ಅದಕ್ಕಾಗಿ ಪಠ್ಯಕ್ರಮ ಬೇಕು. ಏನನ್ನು ನೀವು ಮುಟ್ಟಬೇಕಾಗಿದೆ, ಏನನ್ನು ಇಲ್ಲಿ ಕಲಿಸಬೇಕಾಗಿದೆ, ಕಲಿಬೇಕಾಗಿದೆ, ಹೇಗೆ ಕಲಿಬೇಕಾಗಿದೆ, ಎಷ್ಟು ಅವಧಿಯಲ್ಲಿ ಕಲಿಬೇಕಾಗಿದೆ, ಯಾವ ವಿಷಯಗಳನ್ನು ಕಲಿಬೇಕಾಗಿದೆ, ಇವುಗಳೆಲ್ಲರ ಒಂದು ಗುರಿ ಮತ್ತು ಉದ್ದೇಶಗಳನ್ನು ತಲುಪಲು ಒಂದು ಮಾರ್ಗಸೂಚಿ ಪಠ್ಯಕ್ರಮ. ಹಾಗಾಗಿ ಬಹಳ ಮಹತ್ವದ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಇಟ್ ಡೈರೆಕ್ಟ್ಸ್ ಫಾರ್ ಟೀಚಿಂಗ್ ಲರ್ನಿಂಗ್. ಬೋಧನೆ ಮತ್ತು ಕಲಿಕೆಗೆ ಇದು ನಿರ್ದೇಶನವನ್ನು ನೀಡುತ್ತದೆ. ಇದು ನಿರ್ದೇಶನ ನೀಡಿದಾಗೆ ನಾವು ಬೋಧನೆ ಕಲಿಕೆಯನ್ನು ಮಾಡಬೇಕು. ಶಿಕ್ಷಕರು ಇದ್ದಾರೆ, ಶಾಲೆಯಲ್ಲಿ ಮಕ್ಕಳಿದ್ದಾರೆ, ಶಿಕ್ಷಕರು ಏನನ್ನು ಕಲಿಸಬೇಕು? ಶಿಕ್ಷಕರು ಪಠ್ಯಕ್ರಮದಲ್ಲಿ ಸೂಚಿಸಿರುವ ವಿಷಯವನ್ನು, ಪಾಠ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ವಿಷಯವನ್ನು ಕಲಿಸಬೇಕು. ಯಾವ ಪರೀಕ್ಷೆಯನ್ನು ಮಾಡಬೇಕು? ಕರಿಕ್ಯುಲಮಲ್ಲಿ ಕೊಟ್ಟಿರೋ ಪರೀಕ್ಷೆಯನ್ನು ಮಾಡಬೇಕು. ಯಾವ್ಯಾವ ಸಹಪಠ್ಯ ಚಟುವಟಿಕೆಯನ್ನು ಕೈಗೊಳ್ಳಬೇಕು ಅವುಗಳನ್ನು ಮೊದಲೇ ನಿಗದಿ ಮಾಡಿರ್ತಾರೆ. ಅವುಗಳನ್ನೇ ಶಿಕ್ಷಕ ಮಾಡಬೇಕು. ಮಕ್ಕಳಿಗೂ ಕೂಡ ಗೊತ್ತಾಗಬೇಕು, ನಾನು ಯಾವ ಕೋರ್ಸ್ನಲ್ಲಿ ಯಾವ್ಯಾವ ವಿಷಯಗಳನ್ನು ಕಲಿತಾ ಇದ್ದೇನೆ, ಕಲಿಬೇಕಾಗಿದೆ, ಏನು ಚಟುವಟಿಕೆಯನ್ನು ಮಾಡಬೇಕಾಗಿದೆ, ಇವೆಲ್ಲವನ್ನು ಮಗು ತಿಳಿದುಕೊಳ್ಳಲಿಕ್ಕೂ ಪಠ್ಯಕ್ರಮ ಬೇಕು. ಹಾಗಾಗಿ ಕರಿಕ್ಯುಲಮ್ ಇಸ್ ರಿಕ್ವೈರ್ಡ್ ಫಾರ್ ಬೋತ್ ಟೀಚರ್ ಆ್ಯಸ್ ವೆಲ್ ಆಸ್ ಸ್ಟೂಡೆಂಟ್. ಇಟ್ ಆಲ್ಸೋ ನೀಡೆಡ್ ಫಾರ್ ದಿ ಪೇರೆಂಟ್ಸ್. ಮಕ್ಕಳು ಏನು ಕಲಿತಾ ಇದ್ದಾರೆ ಅನ್ನೋದನ್ನು ಕೂಡ ಅವ್ರು ನೋಡ್ಬೋದು. ಸೊ ದಟ್ ಇಸ್ ದ ನೀಡ್ ಆಫ್ ಕರಿಕ್ಯುಲಮ್. ಇಟ್ ಡೈರೆಕ್ಟ್ಸ್ ಫಾರ್ ಎಜುಕೇಷನ್ ಸಿಸ್ಟಮ್. ಒಂದು ಶಿಕ್ಷಣ ವ್ಯವಸ್ಥೆಗೆ ಪಠ್ಯಕ್ರಮ ನಿರ್ದೇಶನವನ್ನು ನೀಡುತ್ತೆ, ಒಂದು ನಿರ್ದೇಶನಾತ್ಮಕ ಸೂಚಿಯಾಗಿದೆ. ಆ್ಯಂಡ್ ಇಟ್ ಈಸ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಅದೊಂದು ಯೋಜನಾಬದ್ಧ ಕಾರ್ಯಸರಣಿ. ಪ್ಲ್ಯಾನ್ ಆಫ್ ಆ್ಯಕ್ಷನ್. ವಿದೌಟ್ ಪ್ಲ್ಯಾನ್ ಇಫ್ ಯು ಡೂ ಎನಿಥಿಂಗ್ ಇಟ್ ವಿಲ್ ಬಿ ಫೇಲ್ಡ್. ಯಾವುದೇ ಒಂದು ಕೆಲಸವನ್ನು ಯೋಜನಾರಹಿತವಾಗಿ ಮಾಡಿದರೆ ನೀವು ವಿಫಲರಾಗುತ್ತೀರಿ. ನಾನು ನಿಮಗೆ ಇವತ್ತು ಒಂದು ಲೆಸನನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಿಮ್ಮ ಆನ್ಲೈನಲ್ಲಿ. ಅಂದರೆ ನಾನು ಮುಂಚೆನೇ ಏನೆಲ್ಲ ಕಲಿಸ್ಬೇಕು ಅನ್ನೋದನ್ನು ಒಂದು ಅಂಶಗಳನ್ನು ಗುರುತಿಸಿಕೊಂಡು ಪಾಯಿಂಟ್ಸ್ ಮಾಡಿಕೊಂಡು ಅದನ್ನು ನಾನು ಮುಂದಿಟ್ಟುಕೊಂಡು ರೆಕಾರ್ಡಿಂಗನ್ನು ಮಾಡ್ತಾಯಿದ್ದೇನೆ. ನನಗೇನು ಬೇಕು ಅದನ್ನು ನಾನು ಭಾಷಣ ಮಾಡಿದ್ರೆ ಆ ಪಾಠ ಪ್ರಣಾಳಿಕೆ ಪೂರ್ಣ ಆಗೋದಿಲ್ಲ. ಆದ್ದರಿಂದ ಶಿಕ್ಷಣದಲ್ಲಿ ಒಂದು ಯೋಜನಾಬದ್ಧವಾದ ಪ್ರಕ್ರಿಯೆ. ದಿಸ್ ಈಸ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಸೊ ಎಜುಕೇಷನ್ ಈಸ್ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ, ಪ್ಲ್ಯಾನ್ಡ್ ಸರ್ವೀಸ್. So the totality of experiences which we would like to give at the stage of education are well planned activities. So teacher need to plan them according to the directions of curriculum, then you have to implement. ಈ ಎಲ್ಲ ಕಾರಣಕ್ಕಾಗಿ ನಮಗೆ ಪಠ್ಯಕ್ರಮ ಬೇಕಾಗುತ್ತೆ. ನಿಗದಿತ ಕಲಿಕೆಯನ್ನು ಮಾಡಿಕೊಳ್ಳೋದಕ್ಕೆ, ನಿಗದಿತ ಕೋರ್ಸನ್ನು ಪೂರ್ಣಗೊಳಿಸುವುದಕ್ಕೆ, ನಿಗದಿತ ಸಿಸ್ಟಮನ್ನು, ವ್ಯವಸ್ಥೆಯನ್ನು ಜಾರಿ ಮಾಡೋದಕ್ಕೆ, ಮಕ್ಕಳ ಬೆಳವಣಿಗೆ ವಿಕಾಸಕ್ಕಾಗಿ, ಬೋಧಕರ ಬೋಧನೆ ಮತ್ತು ಕಲಿಕೆಗಾಗಿ, ಪರೀಕ್ಷೆಗಾಗಿ ಮತ್ತು ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಠ್ಯಕ್ರಮದ ಅಗತ್ಯತೆ ಇರುತ್ತದೆ. ಹಾಗಾದರೆ ಯಾವ ಯಾವ ತತ್ವಗಳನ್ನು ನಾವು ಪಠ್ಯಕ್ರಮದಲ್ಲಿ ಗಮನಿಸಬೇಕು? ಪಠ್ಯಕ್ರಮವು ಯಾವ ಯಾವ ತತ್ವಗಳ ಆಧಾರದ ಮೇಲೆ ರಚನೆಯಾಗಿರಬೇಕು? ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಕರಿಕ್ಯುಲಮ್? ಆನ್ ದ ಬೇಸಿಸ್ ಆಫ್ ಕರಿಕ್ಯುಲಮ್ ಯು ಹ್ಯಾವ್ ಟು ಪ್ರಿಪೇರ್. ಆನ್ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಯು ಹ್ಯಾವ್ ಟು ಫಾಲೋ ವೈಲ್ ಪ್ರಿಪೇರಿಂಗ್ ಕರಿಕ್ಯುಲಮ್. ಪಠ್ಯಕ್ರಮವು ರಚನೆ ಮಾಡುವಾಗ ಯಾವ ತತ್ವಗಳನ್ನು ಒಳಗೊಂಡಿರಬೇಕು? ಅದು ಅಂದರೆ ಚೈಲ್ಡ್ ಸೆಂಟರ್ಡ್ ಪ್ರಿನ್ಸಿಪಲ್. ಫಸ್ಟ್ ಒನ್, ದ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಸೆಂಟರ್ಡ್ನೆಸ್. ಪಠ್ಯಕ್ರಮವು ಶಿಶು ಕೇಂದ್ರಿತ ತತ್ವವನ್ನು ಪರಿಪಾಲಿಸಬೇಕು. ಅಂದರೆ ಏನು? ವಾಟ್ ಈಸ್ ಚೈಲ್ಡ್ ಸೆಂಟರ್ಡ್? ಆಲ್ ದ ಆಕ್ಟಿವಿಟೀಸ್ ಆರ್ planned with the child as the center of learning. So your all activities, your all concerns, programs are planned in terms of child centeredness. Child will be in the center of learning. ಶಿಶು ಕೇಂದ್ರಿತ ತತ್ವ ಅಂದರೆ ಪಠ್ಯಕ್ರಮದ ಎಲ್ಲ ಚಟುವಟಿಕೆಗಳು ಮಗುವನ್ನು ಕೇಂದ್ರೀಕರಿಸಿರಬೇಕು, ಮಗುವನ್ನು ಆಧಾರವಾಗಿಟ್ಟಿಕೊಂಡಿರಬೇಕು.
ಮಗುವಿನ ಬೇಕು ಬೇಡುಗಳನ್ನು ಗಮನಿಸಿ ಪಠ್ಯಕ್ರಮವನ್ನು ಜಾರಿ ಮಾಡಿರಬೇಕು, ನಾವು ತಯಾರು ಮಾಡಿರಬೇಕು. ಹೀಗೆ ಮಗುವಿನ ಅಶೋತ್ತರಗಳನ್ನು, ಮಗುವಿನ ಬೆಳವಣಿಗೆಯನ್ನು ಪೂರೈಸಲು ನಾವು ಚಟುವಟಿಕೆಗಳನ್ನು ರೂಪಿಸಿದರೆ ಅದನ್ನು ಶಿಶು ಕೇಂದ್ರಿತ ತತ್ವ ಅಂತ ಕರಿತೀವಿ. ಸೊ ಪಠ್ಯಕ್ರಮವು ಈ ಶಿಶು ಕೇಂದ್ರಿತ ತತ್ವವನ್ನು ಅನುಸರಿಸಿರಬೇಕು, ಒಂದನೇದು. ಎರಡನೇದು, ಸೆಕೆಂಡ್ ಒನ್, ದ ಪ್ರಿನ್ಸಿಪಲ್ ಆಫ್ ಕಮ್ಯುನಿಟಿ ಸೆಂಟರ್ಡ್ನೆಸ್. ಪಠ್ಯಕ್ರಮವು ಸಮುದಾಯ ಕೇಂದ್ರಿತವಾಗಿರಬೇಕು, ಸಮುದಾಯ ಕೇಂದ್ರಿತ ತತ್ವ. ಕಮ್ಯುನಿಟಿ ಸೆಂಟರ್ಡ್ನೆಸ್, ಪ್ರಿನ್ಸಿಪಲ್ ಆಫ್ ಕಮ್ಯುನಿಟಿ ಸೆಂಟರ್ಡ್ನೆಸ್. ಇಟ್ ಮೀನ್ಸ್ ದ ಕರಿಕ್ಯುಲಮ್ must address the local community. So we are going to implement this curriculum in a particular community. We are implementing it in India, means we must know the structure of Indian community. So demands of community, needs of community, environment of community. ಈ ಪಠ್ಯಕ್ರಮವನ್ನು ಜಾರಿ ಮಾಡುವ ಸಮುದಾಯದ ಸ್ವರೂಪವನ್ನು ನಾವು ತಿಳ್ಕೊಂಡಿರಬೇಕು. BEd ಕೋರ್ಸನ್ನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲಿ ಮಾಡ್ತಾ ಇದ್ದೀವಿ, ಯಾವ ಸಮುದಾಯದಲ್ಲಿ ಮಾಡ್ತಾ ಇದ್ದೀವಿ, ಆ ಸಮುದಾಯದ ಅಗತ್ಯತೆ ಏನು, ಸಮುದಾಯದ ವಾತಾವರಣ ಹೇಗಿದೆ, ಸಮುದಾಯದ ಅವಶ್ಯಕತೆಗಳು ಏನಿದೆ, ಆ ಸಮುದಾಯಕ್ಕೆ ಇದು ಒಪ್ಪುತ್ತಾ ಅನ್ನೋದನ್ನು ನೋಡಿ ನಾವು ಪಠ್ಯಕ್ರಮವನ್ನು ಜಾರಿ ಮಾಡಬೇಕು. ಸೊ ಪಠ್ಯಕ್ರಮವನ್ನು ರಚಿಸುವಾಗ ಸಮುದಾಯ ತತ್ವಗಳನ್ನು ನಾವು ಗಮನಿಸಬೇಕು. ಥರ್ಡ್ ಒನ್, ಪ್ರಿನ್ಸಿಪಲ್ ಆಫ್ ಆಕ್ಟಿವಿಟೀಸ್. ಚಟುವಟಿಕೆ ಆಧಾರಿತ ತತ್ವ. ಪಠ್ಯಕ್ರಮವನ್ನು ನಾವು ವಿವಿಧ ಚಟುವಟಿಕೆಗಳಾಗಿ ರೂಪಿಸಿ ತಯಾರು ಮಾಡಬೇಕು. ಬರೀ ಪಾಠ ಓದೋದು ಒಂದೇ ಇಟ್ಬಿಟ್ರೆ, 2 ವರ್ಷದ ಕೋರ್ಸಲ್ಲಿ ಬರೀ ಪಾಠ ಓದೋದು, ಎಕ್ಸಾಮ್ ಬರೆಯೋದು ಇಟ್ಬಿಟ್ರೆ ನಿಮಗೆ ಅನುಭವಗಳು ಸಿಗೋದಿಲ್ಲ. ಅದಕ್ಕೆ ವೈವಿಧ್ಯಮಯವಾದ ಚಟುವಟಿಕೆಯನ್ನು ಇಡಲಾಗಿದೆ. ಮೈಕ್ರೋ ಟೀಚಿಂಗ್ ಅಂತ ಇಡಲಾಗಿದೆ, ಮ್ಯಾಕ್ರೋ ಟೀಚಿಂಗ್ ಅಂತ ಇಡಲಾಗಿದೆ. ಶಾಲೆಗಳಿಗೆ ಹೋಗಬೇಕು, ಪರೀಕ್ಷೆಗಳನ್ನು ಮಾಡಬೇಕು, ಟೆಸ್ಟನ್ನು ಬರೀಬೇಕು, ಆಡಿಯೋ ಮಾಡಬೇಕು, ವಿಡಿಯೋ ಮಾಡಬೇಕು, ಅಸೈನ್ಮೆಂಟ್ ಬರೀಬೇಕು, ಚಟುವಟಿಕೆ ಮಾಡಬೇಕು, ಆಟೋಟಗಳನ್ನು ಮಾಡಬೇಕು. ಇವೆಲ್ಲವನ್ನು ಸೇರಿಸಿದರೆ ಈ ಸಮಗ್ರ ಚಟುವಟಿಕೆಗಳು ಸೇರಿ ಪಠ್ಯಕ್ರಮ ಆಗುತ್ತೆ. ಹಾಗಾಗಿ ಟೋಟಾಲಿಟಿ ಆಫ್ ಎಕ್ಸ್ಪೀರಿಯನ್ಸಸ್ ಅಂತ ನಾನು ಹೇಳಿದೆ. ಸಮಗ್ರ ಅನುಭವಗಳನ್ನು ನೀಡಬೇಕಾದರೆ ಪಠ್ಯಕ್ರಮವು ಚಟುವಟಿಕೆ ಆಧಾರಿತ ತತ್ವಗಳನ್ನು ಒಳಗೊಂಡಿರಬೇಕು. ದ್ಯಾಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ activities. All your curriculum must follow different activities. Fourth one, the principle of progressivism. So your curriculum must be well in advanced. Your curriculum must be updated. Your curriculum needs to be updated. Your curriculum needs to be progressive, improvised. It should not be the outdated. It must address the future challenges, present challenges of society, present needs of society, present requirements of children, parents, and the country or the state. That is called progressivism. ನಿಮ್ಮ ತತ್ವ ಯಾವುದು ಅಂದರೆ, 5ನೇ ತತ್ವ ಯಾವುದು ಅಂದರೆ, 4ನೇ ತತ್ವ ಯಾವುದು ಅಂದರೆ ಸುಧಾರಣಾ ತತ್ವ. ಪಠ್ಯಕ್ರಮವು ಸುಧಾರಣಾ ತತ್ವವನ್ನು ಅಳವಡಿಸಿಕೊಂಡಿರಬೇಕು. ಸುಧಾರಣಾ ತತ್ವ ಅಂದರೆ ಏನು? ಹೊಸ ಕಾಲದ, ಹೊಸ ತಲೆಮಾರಿನ ಸವಾಲುಗಳನ್ನು ಅದು ಎದುರಿಸಲು ಸಿದ್ಧತೆಯನ್ನು ಮಾಡಬೇಕು. ವರ್ತಮಾನ ಕಾಲದಲ್ಲಿ ಮಗುವಿಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಪೂರೈಸಲು ಪಠ್ಯಕ್ರಮ ಇರಬೇಕು. ಅಂತಹ ಕಲಿಕೆಯನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿಕೊಂಡಿರಬೇಕು. ಹಳೆಯ ಕಥೆಯನ್ನು ಹೇಳುತ್ತಾ ಕೂತ್ಕೊಳ್ಳೋದಲ್ಲ. ಹಳೆಯ ಕಾಲದಲ್ಲಿ ನಾವು ಪತ್ರಲೇಖನವನ್ನು ಕಲಿಸ್ತಾ ಇದ್ವಿ. ಪತ್ರಲೇಖನ ಅಂದರೆ ಏನು, ಪತ್ರವನ್ನು ಬರೆಯೋದು ಹೇಗೆ, ತಂದೆಗೆ ಪತ್ರ ಬರೀಬೇಕಾದ್ರೆ ಪೂಜ್ಯ ತಂದೆಯವರಿಗೆ ಅಂತ ಆರಂಭಿಸಬೇಕು, ಕೊನೆಯಲ್ಲಿ ಮುಕ್ತಾಯಗೊಳಿಸಬೇಕು, ವಿಳಾಸ ಬರೀಬೇಕು, ಒಂದು ಅಂಚೆ ಕಾರ್ಡನ್ನು ಬರೆಯೋದನ್ನು ಕಲಿಸ್ತಾ ಇದ್ವಿ. ಈಗ ನಾವು ಇಮೇಲ್ ಮಾಡೋದು ಹೇಗೆ, ವಾಟ್ಸಪ್ ಮಾಡೋದು ಹೇಗೆ, ಚಾಟ್ ಮಾಡೋದು ಹೇಗೆ, ಇಂಟರ್ನೆಟ್ ಯೂಸ್ ಮಾಡೋದು ಹೇಗೆ, ಮೊಬೈಲ್ ಅಪ್ಲಿಕೇಶನ್ ಮಾಡೋದು ಹೇಗೆ ಅಂತ ಕಲಿಸ್ತಾ ಇದ್ದೀವಿ. SMS ಅಂದರೆ ಏನು ಅಂತ ಕಲಿಸ್ತಾ ಇದ್ದೀವಿ. ಸೊ ವಾಟ್ಸಪ್ ಅಂದರೆ ಏನು ಅಂತ ಕಲಿಸ್ತಾ ಇದ್ದೀವಿ, ಇಮೇಲನ್ನು ಕಲಿಸ್ತಾ ಇದ್ವಿ. ಸೊ ಈಗ ನಾವು ಪತ್ರ ಬರೆಯೋದನ್ನು ಕಲಿಸ್ತಾ ಇಲ್ಲ ಜಾಸ್ತಿ. ಯಾಕೆಂದರೆ ಪತ್ರಕ್ಕಿಂತಲೂ ಅತ್ಯಂತ ವೇಗವಾಗಿ, ಸುಲಭವಾಗಿ ಮೆಸೇಜನ್ನು ಮುಟ್ಟಿಸುವ ಸುಧಾರಿತ ಮಾರ್ಗಗಳು ನಮ್ಮ ಮುಂದೆ ಬಂದಿವೆ. ಎಲೆಕ್ಟ್ರಾನಿಕ್ ಮಾರ್ಗಗಳು ಬಂದಿವೆ, ಇಮೇಲ್ ಬಂದಿದೆ, ಮಿಂಚಂಚೆ ಅಂತ ಕರಿತೀವಿ ನಾವು. ಕ್ಷಣಾರ್ಧದಲ್ಲಿ ನೀವು ಒಂದು ಸ್ಥಳಕ್ಕೆ, ಜಗತ್ತಿನ ಯಾವುದೋ ಒಂದು ಸ್ಥಳದಲ್ಲಿ ಒಂದು ಮೆಸೇಜನ್ನು, ಒಂದು ಚಿತ್ರವನ್ನು ರವಾನಿಸಬಹುದು. ವಾಟ್ಸಪ್ ನಿಮ್ಮ ಮುಂದೆ ಇದೆ, ಈಗ ಬಳಸ್ತಾ ಇದ್ದೀರಿ. ಎಷ್ಟು ಕ್ವಿಕ್ಕಾಗಿ ನೀವು ಎಲ್ಲ ಮಾಹಿತಿಯನ್ನು ಕಲಿಸ್ತಾ ಇದ್ದೀರಿ. ನೀವು ಬರೆದ ಒಂದು ಪತ್ರ ತಲುಪಲು 1 ವಾರ ಬೇಕಾಗ್ತಿತ್ತು. ಅವರಿಂದ ಮತ್ತೊಂದು ಪತ್ರ ನಿಮಗೆ ಬಂದು ಮುಟ್ಟಲು ಮತ್ತೊಂದು ವಾರ. ಸೊ ಒಂದು ಪತ್ರಕ್ಕೆ ಉತ್ತರ ಪಡೆಯಲು ಕನಿಷ್ಠ 15 ದಿವಸ ಬೇಕಿತ್ತು. ಅವರು ಬೇಗ ಪತ್ರ ಬರೆದ್ರೆ, ಪತ್ರ ಅವ್ರಿಗೆ ಮುಟ್ಟಿದರೆ. ಆದರೆ ಇವತ್ತು
ಅದನ್ನೆಲ್ಲ ದಾಟಿ ನಾವು ತಂತ್ರಜ್ಞಾನದ ಯುಗದಲ್ಲಿ ಸುಧಾರಣಾವಾದಿಯಾಗಿದ್ದೇವೆ. ಸುಧಾರಿತ ಜಗತ್ತಿನೊಂದಿಗೆ ನಾವು ವ್ಯವಹರಿಸ್ತಾ ಇದ್ದೇವೆ. ಹಾಗಾಗಿ ಪಠ್ಯಕ್ರಮದಲ್ಲಿ ನೀಡುವ ಚಟುವಟಿಕೆಗಳು ಕೂಡ ಆಧುನಿಕ ಜಗತ್ತಿನ ಸುಧಾರಣಾ ಜಗತ್ತಿನ ವಿಷಯಗಳನ್ನು ಒಳಗೊಂಡಿರಬೇಕು. ಇದನ್ನು ನಾವು ಸುಧಾರಣಾ ತತ್ವ ಅಂತ ಕರಿತೇವೆ. So the principle of progressivism tells us that we have to walk in hand with the other countries, other improved nations and the modern society. So that concepts must be incorporated in the curriculum. That is called the principle of progressivism. Next one, the principle of integration, samanvayateya tattva. The principle of integration speaks that all these subjects, connectivity must be there in the curriculum. All these subjects, irrespective of art, science, commerce, history, social, language, all this must be integrated in the curriculum. ಪಠ್ಯಕ್ರಮ ಸಮನ್ವಯತೆ ಅಂದರೆ ನಮ್ಮ ಎಲ್ಲ ಭಾಷೆ, ವಿಜ್ಞಾನ, ಸಮಾಜ, ಜಿಯೋಗ್ರಫಿ, ಅರ್ಥಶಾಸ್ತ್ರ ಎಲ್ಲ ವಿಷಯಾಂಶಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿ ಏಕಕಾಲದಲ್ಲಿ ಮಕ್ಕಳಿಗೆ ಅರ್ಥವಾಗುವಂತೆ ಅವ್ರನ್ನ ರೂಪಿಸಬೇಕು. ಸೊ ನೋಡಿ, ಪಠ್ಯಕ್ರಮ ಅಂತಂದರೆ ಇಫ್ ಯು ಟೇಕ್ 8th ಸ್ಟ್ಯಾಂಡರ್ಡ್, ದೇರ್ ವಿಲ್ ಬಿ 3 ಲ್ಯಾಂಗ್ವೇಜಸ್, ಕನ್ನಡ, ಇಂಗ್ಲೀಷ್, ಹಿಂದಿ, ಮೇ ಬಿ 3 ಲ್ಯಾಂಗ್ವೇಜಸ್, ಆ್ಯಂಡ್ ಅದರ್ ಸೋಷಿಯಲ್ ಸ್ಟಡೀಸ್, ಸೈನ್ಸ್, ಮ್ಯಾಥ್ಸ್, ಡ್ರಾಯಿಂಗ್, ಸ್ಪೋರ್ಟ್ಸ್, ಗೇಮ್ಸ್, ಆಲ್ ದಿಸ್ ವಿಲ್ ಕಮ್ ಟುಗೆದರ್. That is called integration, and each subject has connectivity with another subject. So we need languages to learn mathematics. So you can't teach only mathematics. So to teach mathematics you need language. So languages are also important. So science is also important. All active sports is also important. So like that there will be an integration in the course of study, and that principle needs to be followed while preparing curriculum. ವಿಷಯಗಳ ನಡುವೆ ಸಮನ್ವಯತೆಯನ್ನು ನಾವು ಸಾಧಿಸಿ ಅವುಗಳ ಸಮನ್ವಯತೆ ಆಧಾರದ ಮೇಲೆ ಮಗುವಿನ ಸರ್ವಾಂಗೀಣ ವಿಕಾಸವಾಗಬೇಕು. ಇದನ್ನು ಸಮನ್ವಯತೆಯ ತತ್ವ ಅಂತೇಳಿ ಕರೀತಾರೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಪಠ್ಯಕ್ರಮ ಅನ್ನೋದು ಒಂದು ಯೋಜನಾಬದ್ಧವಾದ ಕಾರ್ಯಸರಣಿ. ಇದು ಒಂದು ಮಾರ್ಗಸೂಚಿ. ಇದು ಮಕ್ಕಳಿಗೆ, ಅಧ್ಯಾಪಕರಿಗೆ, ವ್ಯವಸ್ಥೆಗೆ ಒಂದು ಇಲಾಖೆಯು ನೀಡಿದಂಥ ಮಾರ್ಗಸೂಚಿಯಾಗಿದೆ. ಇದು ಒಂದು ಕೋರ್ಸನ್ನು ಕಲಿಯೋದಕ್ಕೆ ಅಗತ್ಯವಾದಂಥ ಅಂಶವಾಗಿದ್ದು ಇದರಲ್ಲಿ ಸಿಲೆಬಸ್ಗಳು ಇರುತ್ತೆ, ಪಾಠ ಪ್ರಣಾಳಿಕೆಗಳು ಇರುತ್ತೆ. ಅವುಗಳನ್ನು ಅಧ್ಯಾಪಕರು, ವ್ಯವಸ್ಥೆಯವರು ಫಾಲೋ ಮಾಡ್ತಾರೆ ಮತ್ತು ವ್ಯವಸ್ಥೆ ನಡೀತಾ ಹೋಗುತ್ತೆ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಡಾಕ್ಟರ್ ವಿಷ್ಣು ಎಂ ಶಿಂದೆ, ಶಿಕ್ಷಣ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ವಿಜಯಪುರ.